ಓಂ ನಮೋ ವೆಂಕಟೇಶಯ್ಯ. ಎಲ್ಲರಿಗೂ ನಮಸ್ಕಾರ. ನಾವು ರೋಡ್ ಮೇಲೆ ಹೋಗುವಾಗ ಎಲ್ಲಾದರೂ ಹಣ ಸಿಕ್ಕಿದ್ರೆ ಅಂದರೆ ದುಡ್ಡು ಸಿಕ್ಕಿದ್ರೆ ಆ ದುಡ್ಡನ್ನು ನಾವು ಏನು ಮಾಡಬೇಕು? ನಾವು ಬಳಸ್ಕೋಬಹುದಾ ಅಥವಾ ಯಾವ ಕಾರ್ಯಗಳಿಗೆ ನಾವು ವಿನಿಯೋಗಿಸಬೇಕು? ಅದೇ ರೀತಿಯಾಗಿ ನಾವು ದೇವರ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ದೀಪದಲ್ಲಿ ಹಾಕಿರ್ತಕ್ಕಂಥ ಬತ್ತಿ ಪೂರ್ತಿಯಾಗಿ ಸುಟ್ಟು ಹೋದರೆ ಅದು ಏನಕ್ಕೆ ಸಂಕೇತ? ಆ ರೀತಿ ಸುಡಬಹುದಾ ಸುಡಬಾರದಾ ಎನ್ನುವಂತಹ ಎರಡು ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ನಾವೆಲ್ಲಾದರೂ ಬೀದಿಯಲ್ಲಿ ಓಡಾಡುವಾಗ ಅಥವಾ ರೋಡ್ ಮೇಲೆ ವಾಕಿಂಗ್ ಹೋಗ್ತಾ ಇರುವಾಗ ನಮಗೆ 10 ರೂಪಾಯಿ ಅಥವಾ 100 ರೂಪಾಯಿ, ಒಂದೊಂದು ಸಲ 10,000, ಒಂದೊಂದು ಸಲ ಒಂದು ದೊಡ್ಡ ಸೂಟ್ ಕೇಸ್ ಹಣ ಸಿಗುತ್ತೆ. ಆ ದುಡ್ಡನ್ನು ನಾವು ಏನು ಮಾಡಬೇಕು? ಯಾಕಂದರೆ ಇಲ್ಲಿ ನಮಗೆ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಯಜಮಾನ ಕೃತ ಪಾಪಂ ಐಶ್ವರ್ಯ ರೂಪೇಣ ಸಂಸ್ಥಿತ. ಅಂದರೆ ಅವರು ಸಂಪಾದನೆ ಮಾಡಿರುವಂತಹ ದುಡ್ಡು ಎಷ್ಟೋ ಪಾಪ ಕೆಲಸಗಳನ್ನು ಮಾಡಿ ಸಂಪಾದನೆ ಮಾಡಿರಬಹುದು. ಕೆಲವರು ಲಂಚ ತಗೊಂಡು ಆ ದುಡ್ಡನ್ನು ಸಂಪಾದನೆ ಮಾಡಿರ್ಬೋದು, ಸುಳ್ಳು ಹೇಳಿ ಒಬ್ರಿಗೆ ಮೋಸ ಮಾಡಿ ಆ ದುಡ್ಡನ್ನು ಸಂಪಾದನೆ ಮಾಡಿರ್ಬೋದು. ಆ ದುಡ್ಡನ್ನು ನಾವು ತಗೊಂಡು ಬಳಸ್ಕೊಂಡ್ರೆ ಆ ಪಾಪ ಫಲ ಅನ್ನೋದು ನಾವು ಅನುಭವಿಸ್ಬೇಕಾಗತ್ತೆ. ಆದ ಕಾರಣ ರೋಡ್ ಮೇಲೆ ಎಲ್ಲಾದರೂ ನಮಗೆ ದುಡ್ಡು ಸಿಕ್ಕಿದ್ರೆ ಆ ದುಡ್ಡನ್ನು ನಾವು ಎಲ್ಲಾದರೂ ಹತ್ರದಲ್ಲಿರುವಂಥ ಪೊಲೀಸ್ ಸ್ಟೇಷನಲ್ಲಿ ಕೊಡಬೇಕು. ಅಥವಾ ಅದು ಯಾರಾದರೂ ಒಳ್ಳೆಯವರು ಕಳ್ಕೊಂಡಿರೋ ದುಡ್ಡು ಅಂದ್ಕೊಳ್ಳಿ, ಅಂದರೆ ಯಾರಾದರೂ ಒಳ್ಳೆಯವರು ಮಗಳ ಮದುವೆಗೋಸ್ಕರ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಯಾವುದೋ ಒಂದು ಮನೆ ಕಟ್ಕೊಳೋದಕ್ಕೆ ಕಷ್ಟ ಬಿದ್ದು ದುಡ್ಡನ್ನು ಸಂಪಾದನೆ ಮಾಡಿ ಕೂಡಿಟ್ಕೊಂಡಿರ್ತಾರೆ. ಅದನ್ನು ಅವರೆಲ್ಲೋ ಬೆಳೆಸ್ಕೊಂಡು ಹೋಗಿರ್ತಾರೆ. ಅಂತಹ ದುಡ್ಡನ್ನು ನಾವು ತಗೊಂಡು ನಾವು ಎಂಜಾಯ್ ಮಾಡಿದ್ರೆ ಆ ಪಾಪ ಫಲ ಅನ್ನೋದು ನಾವು ಅನುಭವಿಸ್ಬೇಕು. ಹತ್ತಿರದಲ್ಲಿರುವಂಥ ಪೊಲೀಸ್ ಸ್ಟೇಷನಲ್ಲಿ ನಾವು ಅದನ್ನು ಅವ್ರಿಗೆ ಕೊಟ್ಟು ಇದು ಯಾರ್ದೋ ಅವ್ರಿಗೆ ತಲುಪಿಸಿ ಅಂತ ಹೇಳಬೇಕು. ಅಥವಾ ಸ್ವಲ್ಪ ದುಡ್ಡು ಅಂದ್ಕೊಳ್ಳಿ, ಒಂದು 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಒಳಗಡೆ ಆದರೆ ಆ ದುಡ್ಡನ್ನು ಎಲ್ಲಾದರೂ ಅನ್ನದಾನ ಛತ್ರದಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಆ ಪುಣ್ಯಫಲ ಅನ್ನೋದು ನಮಗೂ ಸಿಗುತ್ತೆ. ಆ ದುಡ್ಡು ಯಾರಾದರೆ ಹೋಗೊಟ್ಕೊಂಡಿರ್ತಾರೋ ಆ ಪುಣ್ಯಫಲ ಅನ್ನೋದು ಅವ್ರಿಗೂ ಸಹ ಹೋಗುತ್ತೆ. ಅಥವಾ ಹತ್ರದಲ್ಲಿ ಎಲ್ಲಿ ಅನ್ನಛತ್ರ ಇಲ್ಲ ಅಂದ್ಕೊಳ್ಳಿ, ಅನಾಥಾಶ್ರಮ ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಹಾಕಬೇಡಿ. ಆ ಪುಣ್ಯಫಲ ಅನ್ನೋದು ಅವ್ರಿಗೂ ಹೋಗುತ್ತೆ, ನಮಗೂ ಬರುತ್ತೆ. ಅಷ್ಟೇ ವಿನಃ ನಮಗೆ ಸಿಕ್ಕಿರುವಂತಹ ಹಣವನ್ನು ಯಾವುದೇ ಕಾರಣಕ್ಕೂ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ನಾವು ಬಳಸ್ಕೊಳೋದು ಅಷ್ಟು ಒಳ್ಳೆಯದಲ್ಲ. ಎರಡನೇ ಪ್ರಶ್ನೆ, ನಾವು ಪೂಜಾ ಮಂದಿರದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಖಂಡಿತವಾಗಲೂ ದೀಪಾರಾಧನೆ ಮಾಡಬೇಕು. ಕೆಲವರು ತಿಳಿಯದೆ ದೇವ್ರ ಮನೆಯಲ್ಲಿ ಒಂದು ತಪ್ಪು ಮಾಡ್ತಾರೆ, 0 ಕ್ಯಾಂಡಲ್ ಬಲ್ಬ್ ಹಾಕಿ ಬಿಟ್ಬಿಡ್ತಾರೆ, ಅದೇ ದೀಪ ಅಂತ ಭಾವನೆ ಮಾಡ್ತಾರೆ. ಅದು ಯಾವುದೇ ಕಾರಣಕ್ಕೂ ದೀಪಾರಾಧನೆ ಆಗುವುದಿಲ್ಲ. ಬೆಳಿಗ್ಗೆ ಮತ್ತು ಸಂಜೆ ದೀಪವನ್ನು ಮನೆಯಲ್ಲಿ ಬೆಳಗಿಸಬೇಕು. ಮನೆಯಲ್ಲಿರುವಂತಹ ಸುಹಾಸಿನಿ ಅಂದರೆ ಆ ಮನೆಯ ಮಹಾಲಕ್ಷ್ಮಿ ಗೃಹಿಣಿ ಬೆಳಿಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡಿದರೆ ವಿಶೇಷವಾದ ಫಲ ಸಿಗುತ್ತೆ. ದೀಪಾರಾಧನೆ ಮಾಡುವಾಗ ನಾವು ದೀಪದ ಕೆಳಗಡೆ 2 ಪ್ಲೇಟ್ಗಳನ್ನು ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಅಥವಾ ಮನೆ ಮೇಲೆ ದೀಪವನ್ನಿಟ್ಟು ಯಾವುದೇ ಕಾರಣಕ್ಕೂ ದೀಪಾರಾಧನೆ ಮಾಡಬಾರ್ದು. ಆ ಫಲ ಅನ್ನೋದು ಸಿಗೋದಿಲ್ಲ. ದೀಪದಲ್ಲಿ ಮೊದಲು ನಾವು ಎಣ್ಣೆಯನ್ನು ಹಾಕಬೇಕು, ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಬೇಕು. ಸಾಜ್ಯಂ ಮೊದಲು ಎಣ್ಣೆ ಹಾಕಬೇಕು. ಕೆಲವರು ಮೊದಲು ಬತ್ತಿ ಹಾಕ್ತಾರೆ, ಆ ರೀತಿ ಮಾಡಬಾರ್ದು. ತದನಂತರ ತ್ರಿವರ್ತಿ ಸಂಯುಕ್ತಂ ಅಂದರೆ 3 ಬತ್ತಿಗಳನ್ನು ಹಾಕ್ಕೊಳ್ಬೇಕು. ಇತ್ ಕಡೆ ದೀಪದಲ್ಲಿ 3 ಬತ್ತಿಗಳು, 10 ಕಡೆ ದೀಪದಲ್ಲಿ 3 ಬತ್ತಿಗಳು, 3 ಬತ್ತಿಗಳನ್ನು ಸೇರಿಸಿ ಹಾಗೆ ನಾವು ದೀಪವನ್ನು ಬೆಳಗಿಸಿ ಆ ದೀಪಕ್ಕೆ ಖಂಡಿತವಾಗಲೂ ಶ್ರೀಗಂಧ ಕುಂಕುಮವನ್ನು ಇಡಬೇಕು. ಅಥವಾ ಅರಿಶಿನ ಕುಂಕುಮ ಇಟ್ಟು ಒಂದು ಪುಷ್ಪವನ್ನು ಸಮರ್ಪಣೆ ಮಾಡಬೇಕು. ಅರಿಶಿನ ಕುಂಕುಮ ಹಿಡಿದಿರ ನಾವು ದೀಪಾರಾಧನೆ ಮಾಡಿದ್ರೆ ಅದು ದೇವರ ದೀಪ ಆಗೋದಿಲ್ಲ, ಅದು ಸಾವು ದೀಪ ಆಗುತ್ತೆ. ಯಾರಾದರೂ ತೀರ್ಕೊಂಡಾಗ ತಲೆ ಹತ್ರ ದೀಪ ಬೆಳಗಿಸ್ತಾರೆ ನೋಡಿ, ಅದಕ್ಕೆ ಅರಿಶಿನ ಕುಂಕುಮ ಇಡೋದಿಲ್ಲ. ನಾವು ದೇವ್ರ ಮನೆಯಲ್ಲಿ ದೀಪಾರಾಧನೆ ಮಾಡಿದ್ರೆ ಖಂಡಿತವಾಗಲೂ ಆ ದೀಪಕ್ಕೆ ನಾವು ಶ್ರೀಗಂಧ ಕುಂಕುಮ ಅಥವಾ ಅರಿಶಿನ ಕುಂಕುಮ ಇಟ್ಟು ಒಂದು ಪುಷ್ಪವನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಬೇಕು. ಒಟ್ಟಿಗೆ 6 ಬತ್ತಿಗಳು ಸುಟ್ಟು ಭಸ್ಮ ಆದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಗಳು ನಮ್ಮಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳು ಭಸ್ಮವಾಗಿ ನಮ್ಮ ಆತ್ಮ ಪರಿಶುದ್ಧವಾಗಿ ಆ ಹೃದಯ ಸಿಂಹಾಸನದಲ್ಲಿ ಭಗವಂತ ಬಂದು ಕುಳಿತುಕೊಳ್ಳುತ್ತಾನೆ. ಅದಕ್ಕೋಸ್ಕರ ನಾವು 6 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡ್ತೇವೆ.
ಖಂಡಿತವಾಗಲೂ ಬತ್ತಿಗಳು ಪೂರ್ತಿಯಾಗಿ ಸುಟ್ಟೋದ್ರೆ ಅದು ತುಂಬ ಒಳ್ಳೆಯದು. ಆದರೆ ಕೆಲವರು ಮನೆಯಲ್ಲಿ ದೀಪಾರಾಧನೆ ಮಾಡಿದ್ರೆ ಪೂರ್ತಿ ಬತ್ತಿ ಸುಡೋದಿಲ್ಲ, ಅರ್ಧ ಭಾಗ ಸುಟ್ಟು ಹೋಗಿ ಇನ್ನರ್ಧ ಭಾಗ ಹಂಗೆ ಉಳಿದಿರುತ್ತೆ. ಕೆಲವರು ಸಂಜೆ ಮತ್ತೆ ಅದೇ ಬತ್ತಿಯನ್ನು ಮೇಲಕ್ಕೆತ್ತಿ ಅದರಲ್ಲಿ ಎಣ್ಣೆ ಹಾಕಿ ದೀಪವನ್ನು ಬೆಳಗಿಸ್ತಾರೆ. ಖಂಡಿತವಾಗಲೂ ಆ ರೀತಿ ಮಾಡಬೇಡಿ, ಅದು ಮಹಾಪಾಪ. ಒಂದು ಸಲ ನಾವು ತಟ್ಟೆಯಲ್ಲಿ ಊಟ ಬಡಿಸ್ಕೊಂಡು ತಿಂದಮೇಲೆ ಮತ್ತೆ ತಟ್ಟೆಯನ್ನು ಕ್ಲೀನಾಗಿ ತೊಳೆದು ಆ ತಟ್ಟೆಯಲ್ಲಿ ಊಟ ಬಡಿಸ್ಕೊಂಡು ತಿಂತೀವಿ ಅಷ್ಟೇ ವಿನಃ ಆ ಎಂಜಲ್ ತಟ್ಟೆಯಲ್ಲೇ ಮತ್ತೆ ರಾತ್ರಿಗೆ ನಾವು ಊಟ ಬಡಿಸ್ಕೊಂಡು ತಿನ್ನೋದಿಲ್ವಲ್ಲ. ದೀಪಾರಾಧನೆಯೂ ಅಷ್ಟೇ, ಒಂದು ಸಲ ದೀಪ ಅದು ಶಾಂತಿಸಿದ ಮೇಲೆ ಮತ್ತೆ ಆ ದೀಪವನ್ನು ಪರಿಶುದ್ಧವಾಗಿ ತೊಳೆದು ಮತ್ತೆ ಅದರಲ್ಲಿ ದೀಪಾರಾಧನೆ ಮಾಡಬೇಕು ಅಷ್ಟೇ ವಿನಃ ಅದೇ ದೀಪದಲ್ಲಿ ಸುಟ್ಟೋಗಿರುವಂತಹ ಬತ್ತಿಯನ್ನು ಮೇಲಕ್ಕೆತ್ತಿ ಎಣ್ಣೆ ಹಾಕಿ ದೀಪಾರಾಧನೆ ಮಾಡಿದ್ರೆ ಯಾವ ಫಲನೂ ಸಿಗುವುದಿಲ್ಲ, ಅದು ವ್ಯರ್ಥ. ನೋಡಿದ್ರಲ್ಲ ವೀಕ್ಷಕರೇ, 2 ಅದ್ಭುತವಾದ ಪ್ರಶ್ನೆಗಳಿಗೆ ನಿಮಗೆ ಒಳ್ಳೆ ಸಮಾಧಾನ ಸಿಕ್ಕಿದೆ ಎಂದು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ನೀವು ಶ್ರೀಕೃಷ್ಣನ ಭಕ್ತರಾದರೆ ಹರೇ ಕೃಷ್ಣ ಅಂತ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಇಂತಹ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮ ಶ್ರೀನಿವಾಸ ಭಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.